ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಇದು ಭಾಳ ಇಂಪಾರ್ಟೆಂಟ್ ಸರ್. ಇದನ್ನು ಇಂಗ್ಲೀಷಲ್ಲಿ ನಾವು KSEAB ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಭಾಳ ಇಂಪಾರ್ಟೆಂಟು. 2026-27ನೇ ಸಾಲಿನ ಅಂದರೆ 2026-27ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ ಒಂದಾಗಿರುತ್ತೆ. ವಿಷಯ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸೈನ್ಸ್ ಅಂತ. ಹಾಗಿದ್ರೆ ಈ ಕ್ವಶನ್ ಪೇಪರ್ ಇಂಪಾರ್ಟೆಂಟಾ, ಎಕ್ಸಾಮಿಗೆ ಹೆಲ್ಪ್ ಆಗತ್ತಾ ಅಂತ ಕೇಳೋದಾದರೆ, ಆ್ಯನುವಲ್ ಎಕ್ಸಾಮ್ ಅಂದರೆ ವಾರ್ಷಿಕ ಪರೀಕ್ಷೆಗೆ 100% ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಈಗ ನಾವು ಸಂಪೂರ್ಣವಾಗಿ ಈ ಒಂದು ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ, ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಹಾಗೂ ಇದರ ಕೀ ಆನ್ಸರ್ಗಳನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ. ಮೊದಲು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಎಲ್ಲರಿಗೂ ಕೂಡ ಒಂದು ಸಂತೋಷದ ಸುದ್ದಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 5 ಸೆಟ್ ಕ್ವಶನ್ ಪೇಪರ್ಸ್ಗಳ ಲಿಂಕ್ಗಳನ್ನು ನೀಡಿದ್ದೇನೆ, ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎ. ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 1, ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ ಅಂತ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. ಏನು? ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ. ಹಾಗಿದ್ದರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಎಕ್ಸಾಮಲ್ಲಿ ಬರೀಬೇಕು ಅಂದರೆ B1 ಮಾತ್ರ ಅಂತ ಇದೆ ಅಲ್ವಾ, ಇದನ್ನು ತಾವುಗಳು ಬರಿಬೇಕಾಗತ್ತೆ. ಎಕ್ಸಾಮಲ್ಲಿ ಮಕ್ಕಳು ಏನು ಮಾಡ್ಬಿಡ್ತಾರೆ, ಅರ್ಜೆಂಟಲ್ಲಿ ಒಂದೇದೇ ಸರಿ ಅಲ್ವಾ ಅಂದ್ಬಿಟ್ಟು A ಅಂತ ಹಾಕಿ ಬಂದುಬಿಡ್ತಾರೆ. A ಅಂತ ಅರ್ಥ ಏನು ಅಂದರೆ 1 ಹಾಗೂ 2 ಸರಿ ಅಂತ ಆಗುತ್ತೆ. ಈ ತಪ್ಪನ್ನು ಮಾಡಬೇಡಿ, ದಿಸ್ ಈಸ್ ರಾಂಗ್. ಹಾಗಿದ್ರೆ ಕ್ವಶನ್ ನಂಬರ್ 2ಗೆ ಹೋಗೋಣ. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು ಅಂತ ಇದೆ. 2ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ, ಯಾವಾಗ ನಾವು ಆಚರಣೆಯನ್ನು ಮಾಡ್ತೀವಿ ಮಕ್ಕಳೇ, ಅದು 5th ಜೂನ್ ಆಗಿರುತ್ತೆ. 5ನೇ ಜೂನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3, ಲಿಬಿಯಾದ, ನೋಡಿ ಎಷ್ಟು ಚೆನ್ನಾಗಿದೆ, ಲಿಬಿಯಾದ ನಿರಂಕುಶಾಧಿಕಾರಿ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ, ಎಲ್ಲರಿಗೂ ಕೂಡ ಗೊತ್ತು ಆಯಿತಾ. ಗಡಾಫಿ ಅಂತ, ಇವರೇ ಹೀರೋ ಬಂಗಾರದಲ್ಲಿ ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಇನ್ನೂ ನಿಮಗೆ ನಮ್ಮಿಂದ ಏನಾದರೂ ಸಹಾಯ ಬೇಕು ಹಾಗೂ ನಿಮ್ಮ ಬಳಿ ಇರುವಂತಹ LBA 1 ಆಗಿರ್ಬೋದು, 2 ಆಗಿರ್ಬೋದು, 1 ಅಲ್ಲ, LBA 2, LBA 3, LBA 4 ಹೀಗೆ ಯಾವುದೇ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಹಾಗೂ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಪೊಲಿಟಿಕಲ್ ಸೈನ್ಸಿಂದು, ದಯವಿಟ್ಟು ದಿಸ್ ಈಸ್ ಅವರ್ ಮೇಲ್ ID ಮೈ ಡಿಯರ್ ಚಿಲ್ಡ್ರನ್, ಇದು ನಮ್ಮ ಒಂದು ಮೇಲ್ ID ಆಗಿರುತ್ತೆ. ಈ ಒಂದು ಮೇಲ್ IDಗೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಶೇರ್ ಯುವರ್ ಕ್ವಶನ್ ಪೇಪರ್ಸ್ ಟು ದಿಸ್ ಮೇಲ್ ID. ಬನ್ನಿ ವಿದ್ಯಾರ್ಥಿಗಳೇ, ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂದು ವಿಧ್ವಂಸಕಾರಿ ಏನಿದು ಪ್ರವೃತ್ತಿಯಿಂದ ರಕ್ಷಿಸುತ್ತದೆ ಅಂತ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ, ಹೌದಲ್ವಾ? ಯಾವುದು? ಕ್ವಶನ್ ನಂಬರ್ 4. ಇದಕ್ಕೆ ಸರಿಯಾದ ಉತ್ತರ ಒಂದು ನೋಡಿ, ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ ಅಂದರೆ ಇದನ್ನು ನಾವು ವಿಶ್ವಸಂಸ್ಥೆ ಅಂತ ಕರಿತೀವಿ. ಈ ಒಂದು ಸಂಘಟನೆ, ವಿಶ್ವಸಂಸ್ಥೆಯ ಸಂಘಟನೆ ನಮ್ಮನ್ನು ಕಾಪಾಡುತ್ತೆ. ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಯಾವ ಹೇಳಿಕೆಯು ಸೂಕ್ತವಾಗಿದೆ? ಹೌದಲ್ವಾ? ಕ್ವಶನ್ ನಂಬರ್ 5 ಯಾವುದು ಅಂದರೆ, ಅಯ್ಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂತ ಇದೆ ಅಲ್ವಾ. ಆಪ್ಷನ್ 2 ಇದೆ ಅಲ್ವಾ, B, ಇದು 100% ಸರಿಯಾದ ಉತ್ತರ ಆಗಿರುತ್ತದೆ. ಅರ್ಥ ಆಯ್ತು ರೀ? ಹೀಗೆ ಭಾಳ ಹಾಕಿದರು ಬಹಳ ಜನ, ಆದರೆ ಇದು ತಪ್ಪಾದ ಉತ್ತರ ಮಕ್ಕಳೇ. ಸರಿಯಾದ ಉತ್ತರ ಒಂದು, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಅರ್ಜೆಂಟಲ್ಲಿ ಬಂದರೆ ಇದು ತಪ್ಪು. ಸರಿಯಾದ ಉತ್ತರ ಏನು ಅಂದರೆ, ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು ಅಂತ ಇದೆ ಅಲ್ವಾ. ಇದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ C ಆಗಿ ಇರುತ್ತದೆ, ಆಪ್ಷನ್ C. ನೆಕ್ಸ್ಟು ಸೆಕೆಂಡ್ ಮೇನ್ ಕ್ವಶನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಇದೆ. ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ಕಾಯ್ದೆ ಅನುಸಾರ ಶಾಸನಸಭಾ ಸದಸ್ಯತ್ವಕ್ಕೆ ಕಳೆದುಕೊಳ್ಳುವುದಿಲ್ಲ ಅಂತ ಇದೆ. ಕ್ವಶನ್ ನಂಬರ್ 6 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕೆ ಸರಿಯಾದ ಉತ್ತರ ಒಂದು ಸ್ಪೀಕರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಸ್ಪೀಕರ್ ಅಂತ ಆಯಿತಾ. ಇದಕ್ಕೆ 6ನೆಯ ಪ್ರಶ್ನೆಗೆ ಕ್ವಶನ್ ನಂಬರ್ 7, ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 2002 ಅಂತ. ಇದನ್ನು ಯಾರು ತಪ್ಪು ಬರೆಯೋದಿಲ್ಲ, ಯಾಕಂದರೆ ಇಸ್ವಿ ಕೊಟ್ಟಿರೋದೇ ಒಂದಲ್ವಾ.
ಕ್ವಶನ್ ನಂಬರ್ 8 ಡ್ಯಾಶ್ ರವರು ಏನಿದು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು ಅಂತ ಇದೆ. ಎಲ್ಲಿದೆ ಕಾಫ್ಮ್ಯಾನ್, ಹೌದಲ್ವಾ? ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 8ಕ್ಕೆ ಇದು ಸರಿಯಾದ ಉತ್ತರ ಆಗಿರುತ್ತದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು, ದಿ ಹೇಗ್ ಅಂತ ಇದೆ ಅಲ್ವಾ, ಇದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 10 ಮೈ ಡಿಯರ್ ಚಿಲ್ಡ್ರನ್, CHOGM ನ ನಾಯಕತ್ವವನ್ನು ಡ್ಯಾಶ್ ದೇಶ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು, ಉಳಿದಿರುವಂಥದ್ದು ಇಂಗ್ಲೆಂಡು. ಯಾರಿಗೆ ಗೊತ್ತಿಲ್ಲ ಅಂದರೂ ಬರೀಬೋದು, ಯಾಕಂದರೆ ಉಳಿದಿರೋ ಆನ್ಸರ್ ಒಂದೇ, ಇಂಗ್ಲೆಂಡ್ ದೇಶದಲ್ಲಿ ಅದು ಇದೆ ಅಂತ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಅಂತ ಇದೆ ಮಕ್ಕಳೇ, ಬನ್ನಿ ನೋಡ್ತಾ ಹೋಗೋಣ ಎಷ್ಟು ನೀವು ಕರೆಕ್ಟಾಗಿ ಆನ್ಸರನ್ನು ಬರೀತೀರಾ ಅಂತ. ಬೌಂಡ್ರಿ ಕಮಿಷನ್ ಅಲ್ವಾ, ಬೌಂಡ್ರಿ ಕಮಿಷನ್ ಅಂತ ಇದೆ, ಇದಕ್ಕೆ ರೈಟ್ ಆನ್ಸರ್ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಸರ್ ಏನಿದು ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಇದೆ ಅಲ್ವಾ, ಇದು ಆನ್ಸರ್ ಎ ಆಗಿರುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಂತ ಇದೆ, ಎಲ್ಲಿದೆ ಅಂದರೆ ಅದು ಮಸ್ಸೂರಿ ಅಕಾಡೆಮಿ ಮಸ್ಸೂರಿ ಅಂತ ಬಿ. ಭಯೋತ್ಪಾದನೆ ಅಂತ ಇದೆ, ಇದನ್ನು ಟೆರರ್ ಅಂತ ನಾವು ಕರಿತೇವೆ, ಇಂಗ್ಲೀಷಲ್ಲಿ ಟೆರರ್ ಅಂತ. 24ನೇ ಅಕ್ಟೋಬರ್ 1945 ಇದು ವಿಶ್ವಸಂಸ್ಥೆ, ಆಪ್ಷನ್ ಡಿ ಆಗಿರುತ್ತೆ. ಮೂಕನಾಯಕ ಅಂತ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಮೂಕನಾಯಕ ಎಂದು ಕರೆಯುತ್ತೇವೆ. ಜಾಸ್ತಿ ಮಾತಾಡಲಿಲ್ಲ ಆದರೆ ಕೆಲಸ ಜಾಸ್ತಿ ಮಾಡಿ ಹೋದರು ಅಂತ. ಇಲ್ಲಿಗೆ ಸಂಪೂರ್ಣವಾಗಿ ನಿಮ್ಗೆ ಏನಾಯಿತು ಅಂದರೆ ಏನಂತೀರ ತಗೊಳ್ಳೋ ಫಿಲ್ ದ ಬ್ಲ್ಯಾಂಕ್ಸು MCQs ಹಾಗೂ ಎಲ್ಲ ಮುಗೀತು. ಈಗ ಮುಂದಿನ ಭಾಗದಲ್ಲಿ ಸಂಪೂರ್ಣವಾಗಿ ನಾವು ಫುಲ್ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಆಪರೇಷನ್ ಪೋಲೋ ಎಂದರೇನು ಅಂತ 1 ಅಂಕದ ಒಂದು ಪ್ರಶ್ನೆ ನಿಮಗೆ ಕೇಳಲಾಗಿದೆ. ಮಾಡಲ್ 1ರಲ್ಲಿ ಹೈದರಾಬಾದ್ ಸಂಸ್ಥಾನವು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆ ಮಾಡಲಾದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ನಾವು ಕರೆಯಲಾಯಿತು ಅಂತ ಇದೆ. ಕ್ಲಿಯರ್. ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು ಅಂತ ಇದೆ. ಪಶ್ಚಿಮ ಚಳುವಳಿ ಪ್ರಾರಂಭಿಸಿದವರು ಕರ್ನಾಟಕದ ಮಲೆನಾಡು ಪ್ರದೇಶದ ಜನರು ಅಂತ. ಕ್ವಶನ್ ನಂಬರ್ 14ಕ್ಕೆ ಹೋಗೋಣ ನನ್ನ ಪ್ರೀತಿಯ ಮಕ್ಕಳೇ. 14 ಕ್ವಶನ್ ನಂಬರ್ 14ಗೆ ಹೋಗೋಣ. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು ಅಂತ ಇದೆ. ಜಿಲ್ಲಾಧಿಕಾರಿಗಳು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. LAC ಅನ್ನು ವಿಸ್ತರಿಸಿ ಅಂತ ಇದೆ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇಸ್ ದ ರೈಟ್ ಆನ್ಸರ್. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ. ಬಂಗಬಂಧು ಎಂದು ಯಾರನ್ನು ಕರೆಯುವರು ಅಂತ ಇದೆ. ಶೇಖ್ ಮುಜಿಬುರ್ ರೆಹಮಾನ್ ಇವರನ್ನು ಬಂಗಬಂಧು ಎಂದು ಕರೆಯುತ್ತಾರೆ. ಪಾರ್ಟ್ ಬಿಗೆ ಬರ್ತಾ ಇದ್ವಿ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳನ್ನು ನೀಡಲಾಗುತ್ತೆ. ಆನ್ಸರ್ ಎನಿ 5 ಅಂತ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೆ ಏನು ಅಂತ ಇದೆ. ಚುನಾವಣೆಯಲ್ಲಿ ಸ್ಪರ್ಧಿಸಲು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನಗಳಿಗೆ ಇಂಧನ, ಮೈಕ್, ಕರಪತ್ರ, ಪತ್ರಿಕೆಗಳಲ್ಲಿ ಪ್ರಕಟಣೆ, ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಚಾರ ಮುಂತಾದವುಗಳಿಗೆ ಚುನಾವಣಾ ವೆಚ್ಚವನ್ನು ರಾಜ್ಯಗಳೇ ಭರಿಸುವುದು. ಕೇಂದ್ರ ಸೇವೆಗಳ ಯಾವುದಾದ್ರೂ 2 ಉದಾಹರಣೆಗಳನ್ನು ತಿಳಿಸಿ ಅಂತ ಇದೆ. ಇಂಡಿಯನ್ ಫಾರಿನ್ ಸರ್ವಿಸ್, ಇನ್ನೊಂದು ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಅಂತ. ಕನ್ನಡದಲ್ಲಿ ಬರೆಯುವವರು ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ಅಂಚೆ ಸೇವೆ ಅಂತ ಬರೀರಿ. ಕ್ವಶನ್ ನಂಬರ್ 19 ಸರ್ 19. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ ಅಂತ ಇದೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅಧಿಕಾರದಿಂದ ವಜಾಗೊಳಿಸಬಹುದಾಗಿದೆ. ಕ್ವಶನ್ ನಂಬರ್ 20. ಡಾಕ್ಟರ್ BR ಅಂಬೇಡ್ಕರ್ ಅವರು 3 ಜನಪ್ರಿಯ ವಾಣಿಗಳನ್ನು ತಿಳಿಸಿರಿ ಅಂತ ಇದೆ. ಒಂದು ಶಿಕ್ಷಣ, ಇನ್ನೊಂದು ಸಂಘಟನೆ, ಇನ್ನೊಂದು ಹೋರಾಟ. ಕ್ವಶನ್ ನಂಬರ್ 21. ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ. 6 ಮತ್ತು 14 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯುವುದನ್ನು ಕಡ್ಡಾಯ ಶಿಕ್ಷಣ ಎಂದು ಕರೆಯಲಾಗಿದೆ. ಹೀಗಂದರೆ ಏನು ಅಂತ ಹೇಳಿದರೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. 6 ವಯಸ್ಸು 6ರಿಂದ ಹಿಡಿದು 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯುವುದನ್ನೇ ನಾವು ಆಯಿತಾ ಈ ರೀತಿ. NDA ಮೈತ್ರಿಕೂಟದ ಯಾವುದಾದ್ರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. ಇದರಲ್ಲಿ NDAದಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ, ಒಂದು BJP, ಇನ್ನೊಂದು TDP, ಇನ್ನೊಂದು JDU.
ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಪಾಮರ್ ಮತ್ತು ಪರ್ಷಿಯನ್ ಅವರ ಪ್ರಕಾರ ಏನಂತ ಹೇಳ್ತಾರೆ ಇವರು? ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಎಂಬುದು ಸಮಸ್ಯೆಯನ್ನು ಸುಧಾರಿಸಬಲ್ಲ ಒಂದು ವಿಜ್ಞಾನವಲ್ಲ, ಇದೊಂದು ಉತ್ತಮವಾದಂತಹ ಸಮಸ್ಯೆಗಳ ಪರಿಹಾರ ಹುಡುಕಬಲ್ಲ ಉದ್ದೇಶ ಮತ್ತು ಕ್ರಮಬದ್ಧ ಸಿದ್ಧಾಂತವಾಗಿದೆ ಎಂದು ಹೇಳ್ತಾರೆ. ಗ್ಲಾಸ್ ನಾಸ್ಟ್ ಎಂದರೆ ಏನು ಅಂತ ಇದೆ, ಏನಿದು ಪುನರ್ರಚನೆ ಅಂತ, ಇನ್ನೊಂದು ಮುಕ್ತತೆ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಪೂರ್ಣವಾಗಿ ಪಾರ್ಟ್ ಬಿ ಕೂಡ ಕಂಪ್ಲೀಟ್ ಆಯಿತು. ಈಗ ನಾವು ಪಾರ್ಟ್ ಸಿ ನಲ್ಲಿದ್ದೀವಿ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್ ಅಂತ. ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ 5 ಅಂಕಗಳನ್ನು ನೀಡಲಾಗುತ್ತೆ. ನೋಡಿ, ಚುನಾಗಢ್ ಅಂತ ಇದೆ, ಹೈದರಾಬಾದ್ ಮತ್ತು ಕಾಶ್ಮೀರದ ಮಿಲಿನದ ಕುರಿತು ಬರೆಯಿರಿ ಅಂತ ಇದೆ. ಚುನಾಗಢ್ ನವಾಬ್ ಹೌದಲ್ವಾ, ಮಹಬತ್ ಖಾನ್ ನೋಡಿ ಅಲ್ಲಿನ ಪ್ರಜೆಗಳ ಇಚ್ಛೆಗೆ ವಿರುದ್ಧವಾಗಿ ಚುನಾಗಢವನ್ನು ಪಾಕಿಸ್ತಾನದಲ್ಲಿ ಸೇರ್ಪಡೆ ಮಾಡುವುದಾಗಿ ಘೋಷಿಸಿದನು. ಚುನಾಗಢದ ಪ್ರಜೆಗಳು ಭಾರತದ ವಿಲೀನವಾಗಲು ಬಯಸಿದರು. ಅಲ್ಲಿನ ಪ್ರಜೆಗಳು ನವಾಬನ ವಿರುದ್ಧ ದಂಗೆದ್ದರು. ಇದರಿಂದ ಭಯಭೀತರಾದ ನವಾಬರು ಪಾಕಿಸ್ತಾನಕ್ಕೆ ಪಲಾಯನವಾದರು. ಜನಪ್ರಿಯ ಏನಿದು ರೆಫರ್ಡಮ್ ಮೂಲಕ ಅಲ್ಲಿನ ಪ್ರಜೆಗಳು ಮತದಾನ ಚಲಾಯಿಸಿ ಭಾರತ ಒಕ್ಕೂಟವನ್ನು ಸೇರಿದರು. ನಂತರ ಚುನಾಗಢವನ್ನು ರಾಷ್ಟ್ರದೊಂದಿಗೆ ವಿಲೀನ ಮಾಡಲಾಯಿತು. ಇನ್ನೊಂದು ಹೈದರಾಬಾದ್ ಕತೆ. ದೇಶೀಯ ಸಂಸ್ಥಾನಗಳಲ್ಲಿ ಅತ್ಯಂತ ದೊಡ್ಡ ಸಂಸ್ಥಾನ ಆದಂಥ ಹೈದರಾಬಾದ್ ಅಲ್ಲಿನ ನಿಜಾಮ ಅಸದ್ ಉಸ್ಮಾನ್ ಅಲಿ ಖಾನ್ ನಿಜಾಮನು ಹೈದರಾಬಾದ್ ಪ್ರಾಂತ್ಯದ ಸ್ವತಂತ್ರವಾಗಿ ಆಳಲು ಬಯಸಿದನು. 1947ರಲ್ಲಿ ಹಿಂದಿನ ಹೈದರಾಬಾದ್ ಸಂಸ್ಥಾನದ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗುವ ಒಪ್ಪಂದವನ್ನು ನಿಜಾಮನು ಭಾರತದೊಂದಿಗೆ ಮಾಡಿಕೊಂಡನು. ಹೈದರಾಬಾದ್ನ ಸ್ವತಂತ್ರ ಭಾರತ ಭದ್ರತೆಗೆ ಸವಾಲಾಗಿತ್ತು. ನಿಜಾಮನ ದುರಾಡಳಿತ ವಿರುದ್ಧ ಈ ಪ್ರಾಂತ್ಯದ ಜನರು ಚಳುವಳಿ ಪ್ರಾರಂಭಿಸಿದರು. ನೋಡಿ, ಚಳುವಳಿಯ ರೈತರು ಮತ್ತು ಮಹಿಳೆಯರು ಬೃಹತ್ ಪ್ರಮಾಣದಲ್ಲಿ ಭಾಗವಹಿಸಿದರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಈ ಚಳುವಳಿಯ ಮುಂಚೂಣಿಯನ್ನು ವಹಿಸಿಕೊಂಡವು. ನಿಜಾಮನು ತನ್ನ ಪ್ಯಾರಾಮಿಲಿಟರಿ ಪಡೆಯಾದ ಅಲ್ಲಿನ ಜನರನ್ನು ಘೋಷಿಸಿದನು. ರಜಾಕಾರರು ಮುಸ್ಲಿಮೇತರ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದರು ಮತ್ತು ಹಿಂಸಿಸಿದರು. ರಜಾಕಾರರು ಹಿಂದೂಗಳ ಪಾಸ್ತಿಗಳನ್ನು ಲೂಟಿ ಮಾಡಿದರು. ಈ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತದ ಸೇನೆ ಸೆಪ್ಟೆಂಬರ್ 1948ರಂದು ಹೈದರಾಬಾದ್ ಪ್ರವೇಶಿಸಿ ಕಾರ್ಯಾಚರಣೆ ಪ್ರಾರಂಭಿಸಿತು. ಈ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತೆ. ನಿಜಾಮನು ವಿದ್ಯಾರ್ಥಿಗಳೇ, ಹೀಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗತ್ತರಪ್ಪ, ಸಾಕು ಅನಿಸುತ್ತೆ. ಕಾಶ್ಮೀರ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತಲ್ವ, ಇದೇ ರೀತಿಯಾಗಿ ಇಲ್ಲೂ ಕೂಡ ಇರುವಂಥದ್ದು. ಸೊ ಏನೂ ಕೂಡ ಚೇಂಜಸ್ ಇರಲ್ಲ. ಬರವಣಿಗೆ ಮಾಡುವ ಸಮಯದಲ್ಲಿ ಪ್ರತಿಯೊಬ್ಬರದ ಸೆಂಟೆನ್ಸ್ ಫಾರ್ಮೇಷನ್ ಚೇಂಜ್ ಆಗಿರುತ್ತೆ. ನೋಡಿ, ಈಗ ರಾಜ್ಯಗಳ ಪುನರ್ರಚನೆಗೆ ಭಾಷೆಯ ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿದೆ ಅಂತ ಇದೆ. ಇದರ ಬಗ್ಗೆ ತಾವುಗಳು ಬರೀರಿ, ಆಯಿತಾ? ಬರೀತೀರ. ಸಂವಿಧಾನ ರಚನೆಯಿಂದ ನೇಮಿಸಲ್ಪಟ್ಟ ಭಾಷಾವಾರು ಪ್ರಾಂತ್ಯಗಳು ಆಯೋಗ, ಇದ್ರ ಬಗ್ಗೆ ಎಲ್ಲ ಬರೀರಿ, ಆಯಿತಾ? ನೆಕ್ಸ್ಟು ಇನ್ನೊಂದು ಪ್ರಶ್ನೆ, ಕ್ವಶನ್ ನಂಬರ್ 27 ಏನಂತ ಇದೆ? ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ ಅಂತ ಇದೆ. 5 ಅಂಕಕ್ಕಲ್ವಾ? ಆನ್ಸರ್ 6 ಅಂತ ಇದೆ. ನೋಡಿ ಸರ್, ನೀವು ಪೇಜ್ ಗಂಟಲೆ ಬರೀಬೇಕಾಗತ್ತೆ. ಹಾಗಾಗಿ ರೈಟಿಂಗ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ನಡ ಕೂಡ ಬರೀಲಿಕ್ಕೆ ಬರಬೇಕು, ಒತ್ತು ದೀರ್ಘ ಎಲ್ಲವೂ ಕೂಡ. ಕ್ವಶನ್ ನಂಬರ್ 27, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ಅಂತ ಇದೆ. ಜನತೆಯ ಬೆಂಬಲ ಬೇಕು, ಉತ್ತಮ ಆಡಳಿತ ಬೇಕು, ಸಮರ್ಥ ನಾಯಕ ಬೇಕು, ರಾಜಕೀಯ ಸಂಸ್ಕೃತಿ ಬೇಕು, ಅಧಿಕಾರ ಹಂಚಿಕೆ ಬೇಕು. ಇದನ್ನು ಒಂದೊಂದೇ ತಾವುಗಳು ಏನು ಮಾಡಬೇಕು ಅಂದರೆ ವಿವರಣೆ ಕೊಡ್ತಾ ಹೋಗಬೇಕಾಗತ್ತೆ, ಒಂದೊಂದೇ ಆಯಿತಾ? ನೋಡಿ, ಈಗ ಜನತೆಯ ಬೆಂಬಲ ಅದ್ರ ಬಗ್ಗೆ ಬರೀರಿ, ಉತ್ತಮ ಆಡಳಿತ ಅದ್ರ ಬಗ್ಗೆ ಬರೀರಿ, ಸಮರ್ಥ ನಾಯಕ ಅದ್ರ ಬಗ್ಗೆ, ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ ಎಲ್ಲದೂ ಕೂಡ ಬರೆದ್ರೆ ನಿಮಗೆ 5 ಅಂಕಗಳು ಅಲ್ಲಿ ಸಿಗುತ್ತೆ. ಅಸ್ಮಿತ ರಾಜಕಾರಣ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಇದೆ. ಎಲ್ಲದೂ ಕೂಡ ಬರೀತೀರ ನೀವು. ಒಂದು ಲಿಂಗ ಆಗಿರ್ಬೋದು, ವೈಯಕ್ತಿಕ, ಜನಾಂಗ, ಭಾಷೆ, ಧರ್ಮ ಎಲ್ಲವೂ ಕೂಡ ಸಪ್ರೇಟಾಗಿ ಅದರ ಬಗ್ಗೆ ತಾವುಗಳು ಉಗಮದ ಹಿನ್ನೆಲೆ ಎಲ್ಲ ಹಾಕಿ ಬರೀಬೇಕಾಗತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್. ನಾನು ಈಗಾಗಲೇ ನಮ್ಮ ಮೇಲ್ ಐಡಿಯನ್ನು ನಿಮಗೆ ಬಿಗಿನಿಂಗಲ್ಲೇ ತೋರಿಸಿದ್ದೇನೆ. ಆ ಒಂದು ಮೇಲ್ ಐಡಿಗೆ
ತಮ್ಮ ಬಳಿ ಏನಾದರೂ ಇಂಪಾರ್ಟೆಂಟ್ ಮೆಟೀರಿಯಲ್ ನಿಮ್ಮ ಕಾಲೇಜಲ್ಲಿ ಕೊಟ್ಟಿದ್ದರೆ ಅದನ್ನು ಕಳುಹಿಸಿಕೊಡಿ. ಇನ್ನೊಂದು ಮುಖ್ಯವಾದ ವಿಷಯ, ಈ 5 ಕ್ವಶನ್ ಪೇಪರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವುಗಳು ಪ್ರಿಂಟೌಟನ್ನು ತೆಗೆದುಕೊಂಡು ಅದನ್ನು ಡೈಲಿ ಕೂತ್ಕೊಂಡು ಪ್ರಾಕ್ಟೀಸನ್ನು ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮಿಡ್ಟರ್ಮ್ ಎಕ್ಸಾಮ್ ಕೂಡ ಭಾಳ ಹತ್ತಿರದಲ್ಲಿದೆ. ಅದಕ್ಕೆ ತಯಾರಿಯನ್ನು ನಡೆಸಿ. ಈ ಕ್ವಶನ್ ಪೇಪರಲ್ಲಿರುವ ಪ್ರಶ್ನೆಗಳು ಕೂಡ ನಿಮ್ಮ ಮಿಡ್ಟರ್ಮ್ ಎಕ್ಸಾಮಿಗೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಹೌದಲ್ವಾ? ಬನ್ನಿ, ಈಗ ನಾವು ಐ ಥಿಂಕ್ ಲಾಸ್ಟ್ ಮೇನ್ ಕ್ವಶನಲ್ಲಿ ಇದ್ದೀವಿ ಅಂತ ಅಂದುಕೊಂಡಿದ್ದೇನೆ. ಪಾರ್ಟ್ ಡಿ ಅಂದರೆ ಲಾಸ್ಟ್ ಮೇನ್ ಕ್ವಶನ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಇದೆ ಒಂದು ಪೀಠಿಕೆ. ಇನ್ನೊಂದು ಅರ್ಥ. ಯಾವುದಾದ್ರೂ 2 ಪ್ರಶ್ನೆಗಳನ್ನು ಬರೀರಿ ಅಂತ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳನ್ನು ಇಲ್ಲಿ ನೀಡಲಾಗತ್ತೆ, ಹೌದಲ್ವಾ? ಈ ರೀತಿಯಾಗಿ ತಾವುಗಳು ಬರೀಬೇಕು. ಇದಿಷ್ಟು ಬರೀಬೇಕು, ಪಾಯಿಂಟ್ ವೈಸು ಬರೀಬೇಕಾಗುತ್ತೆ. ನೋಡಿ, ಈಗ ಏನಾಯಿತು, ಇಂಟ್ರೊಡಕ್ಷನ್ ಆಯಿತು, ಅರ್ಥ ಆಯಿತು. ಭಾರತ ಪಕ್ಷ ಪದ್ಧತಿಯ ಸ್ವರೂಪ ಅಂತ ಇದೆ, ಅದ್ರ ಬಗ್ಗೆ 1, 2, 3 ಅಂದರೆ ಪ್ರತಿಯೊಂದಕ್ಕೂ ಕೂಡ ತಾವುಗಳು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ವಾಟ್ ಡಸ್ ಇಟ್ ಮೀನ್? ರೈಟಿಂಗ್ ವರ್ಕ್ ಈಸ್ ಮೋರ್ ಇನ್ ಪೊಲಿಟಿಕಲ್ ಸೈನ್ಸ್ ಅಂತ. ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಬರವಣಿಗೆಯ ಏನಂತೀರ ಅದು ಆರ್ಟ್ ನಿಮ್ಮಲ್ಲಿ ಇರಬೇಕು, ಆಯಿತಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಐ ಥಿಂಕ್, ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ವಿವರಿಸಿ ಅಂತ ಇದೆ. ಇದು ಕೂಡ ಅಷ್ಟೇ. ಈ ಪಾಯಿಂಟ್ಸ್ಗಳನ್ನು ಪೀಠಿಕೆ ಅರ್ಥ ಇದು ಎಲ್ಲ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ತಾವುಗಳು ಏನು ಮಾಡಬೇಕು, ಆ ಪಾಯಿಂಟ್ಸ್ಗಳನ್ನು ಒಂದೊಂದಾಗಿ ಎಕ್ಸ್ಪ್ಲನೇಷನನ್ನು ಬರೀತಾ ಹೋಗಬೇಕಾಗತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್. ಏನೇ ಸಮಸ್ಯೆ ಏನೇ ಇದ್ದರೂ ಆ ಒಂದು ಮೇಲ್ ಐಡಿಗೆ ತಾವುಗಳು ಕಾಂಟ್ಯಾಕ್ಟನ್ನು ಮಾಡಿ. ಮೊದಲು ತಾವುಗಳು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಹೇಳಿದರೆ, ಡೌನ್ಲೋಡ್ ಮಾಡಿಕೊಂಡು ರೆಡಿಯಾಗಿ ನಿಮ್ಮ ಎಕ್ಸಾಮ್ಸ್ಗಳಿಗೆ. ಮುಗೀತೇನ್ರು ಇದು? ಯಾವುದಾದ್ರೂ 6 ಬರೀಬೇಕಲ್ವ? ಐ ಥಿಂಕ್ ನಾವು 6ಅನ್ನು ಲಾಸ್ಟ್, ಐ ಥಿಂಕ್ ದಿಸ್ ಈಸ್. ಕ್ಷಮಿಸಿ ವಿದ್ಯಾರ್ಥಿಗಳೇ, ಸ್ವಲ್ಪ ವೇಗದ ಗತಿಯಲ್ಲಿ ನಾನು ಹೋಗ್ತಾ ಇರುವಂಥದ್ದು. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತ ಇದೆ. ಇದಿಷ್ಟು ತತ್ವಗಳು, ಅದನ್ನು ಒಂದೊಂದಾಗಿ ತಾವುಗಳು ಎಕ್ಸ್ಪ್ಲನೇಷನನ್ನು ಬರಿತಾ ಹೋಗಬೇಕಾಗತ್ತೆ. ನೋಡಿ, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗೆ ವಿರುದ್ಧ, ವಿಶ್ವಸಂಸ್ಥೆಯಲ್ಲಿ ಇರುವ ನಂಬಿಕೆ, ಗುರು ಮತ್ತು ಮಾರ್ಗ, ಗುರಿ, ಹೌದಲ್ಲ? ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯಕ್ಕೆ ವಿರೋಧ. ನೆಕ್ಸ್ಟ್ ಪಂಚಶೀಲದ ತತ್ವಗಳು, ಕಾಮನ್ವೆಲ್ತ್ ದೇಶದೊಂದಿಗೆ ಒಪ್ಪಂದ, ಹೌದಲ್ವಾ? ಭಾಳ ಇದೆ ಸರ್, ಮುಗಿಯಲ್ಲ. ಅದು ಎಷ್ಟು ಮಾಡಿದರೂ ಅಷ್ಟಿದೆ ಇದರಲ್ಲಿ. ಯಾವುದು ನಮ್ಮ ಶೀತಲ ಸಮರಕ್ಕೆ ವಿರುದ್ಧ ಅಂತ ಇದೆ. ನ್ಯಾಟೋ ಅಂದರೆ ಜಾಗತಿಕ ಯಾರು ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದು ನಮ್ಮ ಏನಂತೀರ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಅಂತ, ಅಂದರೆ PH ಅಂತ ಕರಿತೀವಿ. ಇವರನ್ನು ಸಪ್ರೇಟಾಗಿರ್ತಾರೆ, ಆಯಿತಾ? ಇವರು ಒಬ್ಬರನ್ನು ಸಹಾಯವನ್ನು ತೆಗೆದುಕೊಂಡು ಇವರು ಎಕ್ಸಾಮನ್ನು ಬರೆಯೋದುಂಟು. ಧನ್ಯವಾದಗಳು.